ಆನಿಯನ್ ಈರುಳ್ಳಿನ ಈ ಚಾಪರಲ್ಲಿ ಹಾಕಿ ಹೆಚ್ಚಿದ್ರೆ ಈಸಿಯಾಗಿ ಬೇಗ ಸಣ್ಣಕ್ಕಾಗತ್ತೆ. ತುಂಬ ಸಣ್ಣಕ್ಕೆ ಹಚ್ಕೋಬೇಕು ಈರುಳ್ಳಿ. ಇದಕ್ಕೆ we can chop onions using this chopper because it needs to be finely chopped. ಈ ಥರ ಸಣ್ಣಕ್ಕೆ ಹೆಚ್ಚಿರುತ್ತೆ. ವೆರಿ ಫೈನ್ಲಿ ಚಾಪ್ಡ್ ಆನಿಯನ್ ಇನ್ ಫ್ಯೂ. ಇವತ್ತು ಆ ದೋಸೆ ಹಿಟ್ಟಿನಲ್ಲಿ ಪಡ್ಡು ಮಾಡ್ತಾ ಇದೀವಿ. 3 ಡಿಫ್ರೆಂಟ್ ವೆರೈಟೀಸ್ ಪಡ್ಡು ಮಾಡಿ ತೋರಿಸ್ತೀವಿ. ವಿ ಆರ್ ಮೇಕಿಂಗ್ ಪಡ್ಡು ಔಟ್ ಆಫ್ ದಟ್ ದೋಸಾ ಬ್ಯಾಟರ್ ಯೂಸಿಂಗ್ ದಿಸ್ ಪಡ್ಡು ಮಣೆ ಯೂಸ್ ಮಾಡ್ತಾ ಇದೀವಿ. ಇವಾಗ ಉಪ್ಪು ಹಾಕ್ತಾ ಇದ್ದಾರೆ. ದೋಸೆ ಹಿಟ್ಟು 3 ಭಾಗ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಪ್ಲೇನ್ ಪಡ್ಡು ಇಡ್ತಾ ಇದೀವಿ. ಇದು ಬರೀ ಉಪ್ಪು. ಮಸಾಲಾ ಪಡ್ಡು, ಇದು ಈರುಳ್ಳಿ ಪಡ್ಡು ಮಾಡ್ತೀವಿ. ಮಸಾಲಾ ಪಡ್ಡುಗೆ ಹೆಚ್ಚಿಟ್ಕೊಂಡಿರೋ ಕಾಯಿ ತುರಿ ಅಲ್ಲ, ಕಾಯಿ ಪೀಸಸ್ ಸಿಗ್ಬೇಕು ಬಾಯಿಗೆ. ಕಟ್ ಕೋಕೋನಟ್ ಪೀಸಸ್. ದಿಸ್ ವುಡ್ ಬಿ ಪ್ಲೇನ್ ಪಡ್ಡು. ಈರುಳ್ಳಿ ಪಡ್ಡುಗೂ ಕಾಯಿ ಪೀಸಸ್, ಕೋಕೋನಟ್ ಪೀಸಸ್. 1 ರಿಂದ 2 ಸ್ಪೂನ್ ಅಷ್ಟು ಕಡಲೆಬೇಳೆ, ಹೆಸರುಬೇಳೆ ರಾತ್ರಿನೇ ನೆನೆಸಿರೋದು. ಚನ್ನಾ ದಾಲ್ ಅಂಡ್ ಮೂಂಗ್ ದಾಲ್ 2 ಸ್ಪೂನ್ಸ್ ಈಚ್ ಸೋಕ್ಡ್ ಓವರ್ ನೈಟ್. ಇದು ಮಸಾಲ ಪಡ್ಡುಗಲ್ವಾ? ಮಸಾಲ ಅಷ್ಟು ಹಾಕ್ತೀಯಾ? ಇಲ್ಲ, ಅಷ್ಟು ಹಾಕಲ್ಲ, ಜಾಸ್ತಿ ಹಾಕ್ತೀನಿ. ನೀವು ಹೇಳಿದಂಗೆ 1-2 ಸ್ಪೂನ್, ಇದು ಜಾಸ್ತಿ. ನೆಕ್ಸ್ಟ್ ಏನು? ಶುಂಠಿ. ಶುಂಠಿ, ಎರಡಕ್ಕೂ ಶುಂಠಿ ಅಲ್ವಾ? 1 ಸ್ಪೂನ್ ತುರಿದಿರೋ ಶುಂಠಿ ಅಥವಾ ಹೆಚ್ಚಿರೋದು ನಿಮ್ಮ ಇಷ್ಟ. ಆಮೇಲೆ 2 ಹಸಿಮೆಣಸಿನ್ಕಾಯಿ, 1 ರಿಂದ 2 ಈಚ್. 1 or 2 ಗ್ರೀನ್ ಚಿಲ್ಲೀಸ್ ಈಚ್. 1 ಆಫ್ಟರ್ ಆ್ಯಡಿಂಗ್ ಜಿಂಜರ್ 1 ಸ್ಪೂನ್ ಈಚ್. ಇವಾಗ ಕೊತ್ತಂಬರಿ ಸೊಪ್ಪು 2. ಅದು ಮಸಾಲಾ ಇಡ್ಲಿಗೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ಸು, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಈರುಳ್ಳಿದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸು ಪ್ಲಸ್ ಈರುಳ್ಳಿ. ಸೊ ಆಲ್ಮೋಸ್ಟ್ ದ ಸೇಮ್ ಇಂಗ್ರೀಡಿಯೆಂಟ್ಸ್ ಫಾರ್ ಮಸಾಲಾ idli and onion. If you don't prefer onion, you can stop at adding these ingredients. For onion one, we don't add dal. For masala, we add dal. For onion one, we add onion. The rest ingredients are similar. ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪುಡಿ, ಕರಿ ಮೆಣಸಿನ ಪುಡಿ. ಎರಡಕ್ಕೂ ಅಲ್ಲ? ಎರಡಕ್ಕೂ. ಈರುಳ್ಳಿ ಹಾಕ್ತಾ ಇದೀವಿ. ಈರುಳ್ಳಿ ವೆರೈಟಿದಕ್ಕೆ ಮಸಾಲಾ ಪಡ್ಡು ಮತ್ತು ಈರುಳ್ಳಿ ಪಡ್ಡುಗೆ ಬೇಸ್ ಎಲ್ಲ ಸೇಮು. ಸೊ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲಿಂದ ಕರಿ ಮೆಣಸು ಪುಡಿ, ಶುಂಠಿ, ಇದಿಷ್ಟು ಕಾಮನ್. ಆಮೇಲೆ ಮಸಾಲ ಇಡ್ಲಿಗೆ 1 ರಿಂದ 2 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ನೆನೆಸಿರೋದು ರಾತ್ರಿ. ಈರುಳ್ಳಿದಕ್ಕೆ ಈರುಳ್ಳಿ ಅಷ್ಟೇ ಡಿಫ್ರೆನ್ಸ್. ಸೊ ದ ಡಿಫ್ರೆನ್ಸ್ ಫಾರ್ ದೀಸ್ 2 paddus are, or the main basic ingredients are salt, coriander, green chilies, black pepper powder and ginger. For masala idli, chana dal and moong dal has overnight soaked has been added. For onion variety, onion has been added. Very tiny bit of cooking soda to just make paddu soft. Here grating jaggery for the sweet variety of paddu. ಬೆಲ್ಲ ಹೆರ್ಕೋತಿದ್ದೀವಿ ಸ್ವೀಟ್ ಪಡ್ಡುಗೆ. ಅದೇ ಸೇಮ್ ದೋಸೆ ಹಿಟ್ಟು ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಮ್ಯಾಶ್ಡ್ ಬಾಳೆಹಣ್ಣು, ಕಳ್ತಿರೋ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಬೆಲ್ಲ ಹೆರ್ದಿರೋದು, ತೆಂಗಿನಕಾಯಿ, ಆಮೇಲೆ ಸಕ್ಕರೆ ಜೊತೆ ಪುಡಿ ಮಾಡಿ, ಸ್ವಲ್ಪ ಸಕ್ಕರೆ ಜೊತೆ ಪುಡಿ ಮಾಡ್ತಾರೆ, ಏಲಕ್ಕಿ ಪೌಡರ್. ಫಾರ್ ದ ಸ್ವೀಟ್ ವೆರೈಟಿ ಆಫ್ ದ ಪಡ್ಡು, ದ ಸೇಮ್ ದೋಸಾ ಬ್ಯಾಟರ್, ripened mashed banana, half a banana, grated jaggery,
2 to 3 spoons of coconut, fresh coconut, and cardamom powder which has been ground with a bit of sugar. These are all added to the dosa batter. You shouldn't add salt to this variety. So before adding salt, remove the batter if you plan to do the sweet one. ಉಪ್ಪು ಹಾಕಿರಬಾರ್ದು ಸ್ವೀಟ್ ದಿಕ್ಕೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ ಇವಾಗ 4 ವೆರೈಟಿ ಆಯಿತು, 4 ವೆರೈಟೀಸ್. ಪ್ಲೇನ್ ಪಡ್ಡು, ಸ್ವೀಟ್ ಪಡ್ಡು, ಇದು ಈರುಳ್ಳಿ ಪಡ್ಡು, ಇದು ಬೇಳೆ ಹಾಕಿರೋ ಮಸಾಲ ಪಡ್ಡು. ಪ್ಲೇನ್ ಪಡ್ಡು, ಸ್ವೀಟ್, ಆನಿಯನ್ ಪಡ್ಡು and masala paddu. This is paddu maker. Into this she is putting little ghee for the sweet variation. ಪಡ್ಡು ಮನೆಗೆ ಸ್ವೀಟ್ ಉದ್ದಕ್ಕೆ ಮಾತ್ರ ಸ್ವಲ್ಪ ತುಪ್ಪ ಇನ್ನು ಸ್ವಲ್ಪ ಎಣ್ಣೆ, ಬೇರೆ ಖಾರದಕ್ಕೆ ಬರೀ ಎಣ್ಣೆ. ಫಾರ್ ದ ಸ್ಪೈಸಿ ವರ್ಷನ್ಸ್ ಶಿ ಇಸ್ ಜಸ್ಟ್ ಆಡಿಂಗ್ ಓನ್ಲಿ ಆಯಿಲ್. ಸ್ವಲ್ಪ ಗ್ಯಾಪ್ ಬಿಡಬೇಕು ಅದು ಹಾಕುವಾಗ. pour only 3/4 of the batter. ಮುಕ್ಕಾಲ್ ಮಾತ್ರ ಹಾಕಿ, ಪೂರ್ತಿ ತುಂಬಿಸ್ಬಿಡಿ. ಶಿ ಇಸ್ ಆಡಿಂಗ್ ದ ಪ್ಲೇನ್ ಬರೀ ಉಪ್ಪು ವಿತ್ ಓನ್ಲಿ ಸಾಲ್ಟ್. ಇದು ಬರೀ ಉಪ್ಪು ಹಾಕಿರೋದು ಖಾರದ ವೆರೈಟಿ. ಬೇಳೆ ಮಸಾಲ, ಅದು ಬೇಳೆ ಮಸಾಲ ವಿತ್ ಮೇಡ್ ವಿತ್ ದಾಲ್ ಅಂಡ್ ನೆಕ್ಸ್ಟ್ ವಿತ್ ಆನಿಯನ್. ಈ ಪಡ್ಡು ಮೇಕರ್ ಇವಾಗ ಪ್ರೆಸ್ಟೀಜಲ್ಲಿ ಸಿಗುತ್ತೆ, ಮುಂಚೆ ಕಲ್ಲಲ್ಲಿ ಸಿಗೋದು. ದಿಸ್ ಪಡ್ಡು ಮೇಕರ್ ಈಸ್ ಅವೈಲಬಲ್ ವಿತ್ ಫ್ರಮ್ ದ ಪ್ರೆಸ್ಟೀಜ್ ಬ್ರ್ಯಾಂಡ್. ಅರ್ಲಿಯರ್ ಇಟ್ ಯೂಸ್ ಟು ಬಿ ಅವೈಲಬಲ್ ಮೇಡ್ ಆಫ್ ಸ್ಟೋನ್. ಈರುಳ್ಳಿ. ದಿಸ್ ಇಸ್ ದ ಆನಿಯನ್ ವರ್ಷನ್. ಈರುಳ್ಳಿ ಮೀಡಿಯಮ್. ಶಿ ಇಸ್ ಆಡಿಂಗ್ ಲಿಟಲ್ ಮೋರ್ ಆಯಿಲ್ over the top. Keep the flame in medium. Increase it if it is taking longer time or decrease it if it is taking lesser time. Close the lid and cook. ತಟ್ಟೆ ಮುಚ್ಚಿ ಬೇಯಿಸಿ ಇದನ್ನ. ಉಲ್ಟಾ ಹಾಕೋದು, ಉಲ್ಟಾನು ಮಾಡಬೇಕು. The sides will be seen brown, then you can turn it. ತುದಿನಲ್ಲಿ ಕೆಂಪಾಗಿರೋದು ಕಾಣಿಸುತ್ತೆ ಸಣ್ಣ ಮಣಮ, then you can rotate it. ಸ್ವೀಟ್ ಬೇಗ ಆಗೋಗ್ಬಿಡುತ್ತೆ. Sweet is ಬೇಗ ಆಗುತ್ತೆ. The sweet version gets cooked easily because the jaggery burns. ನಿಧಾನ ನಿಧಾನ. This takes little more than usual oil or ghee. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಅಥವಾ ತುಪ್ಪ ಬೀಳುತ್ತೆ. ತಿರುವು ಹಾಕಿದ್ಮೇಲೆ ತಿರ್ಗಾ ಎಣ್ಣೆ ಹಾಕ್ತಿದ್ದಾರೆ. ಶಿ ಇಸ್ ಆಡಿಂಗ್ ಆಯಿಲ್ ಅಂಡ್ ಘೀ ಆಫ್ಟರ್ ಫ್ಲಿಪ್ಪಿಂಗ್ ಇಟ್. ಅವನು ಪ್ಲೈನ್ ಒಂದೆರಡು ಹುಯ್ದು ಬರ್ತೀನಿ. ದ ಅದರ್ ಸೈಡ್ ನೀಡ್ ನಾಟ್ ಬಿ ವೆರಿ ಬ್ರೌನ್. ಹಿಂದ್ಗಡೆ ತುಂಬಾ ಕೆಂಪಾಗೋ ಗೋಜಿಲ್ಲ. ಇದು ಪ್ಲೈನ್ ಅಲ್ವಮ್ಮ? ಹೌದು, ಪ್ಲೈನ್. ಪ್ಲೈನ್ ಮುರಿಲಾ? ಪ್ಲೈನ್ ಇದು. ದಿಸ್ ಇಸ್ ಅ ಸ್ವೀಟ್ ವರ್ಷನ್. ಕ್ಯಾನ್ ಬಿ ಹ್ಯಾಡ್ ವಿತ್ ಮೋರ್ ಘೀ. ಇದು ಸ್ವೀಟ್ ವರ್ಷನ್. ಇದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು. ಇದು ಪ್ಲೇನ್. ಇದು ಬೇಳೆ ಪಡ್ಡು ಅಲ್ವಾ? ಇದು ಬೇಳೆ ಮಸಾಲ ಪಡ್ಡು, ಈರುಳ್ಳಿ, ಆನಿಯನ್ ಮಸಾಲ ಪಡ್ಡು, ಈರುಳ್ಳಿ ಮಸಾಲ ಪಡ್ಡು. ದಿಸ್ ಇಸ್ ದ ಒನ್ ವಿತ್ ದಾಲ್ ಮಸಾಲ ಪಡ್ಡು. The savory versions can be had with chutney, which was earlier shown. ಖಾರದ ಚಟ್ನಿ ಜೊತೆ ತಿನ್ಬೋದು, ಪ್ಲೇನ್ ಆಗು ತಿನ್ಬೋದು, ಮಸಾಲ ಇರೋದು ಹಾಗೇನು ತಿನ್ಬೋದು. The one which has dal masala and onion masala can as well be had without chutney. ಈ ಪಡ್ಡು ಹಿಟ್ಟಲ್ಲೇ ದೋಸೆನೂ ಹುಯ್ಕೋಬೋದು, ಆದರೆ ಬರೀ ಖಾರದ್ರಲ್ಲಿ. ಸ್ವೀಟ್ ಇಂದ್ರಲ್ಲಿ ದೋಸೆ ಹುಯ್ದ್ರೆ ಅದು ಬೇಯಲ್ಲ, ಇಲ್ಲ ಸೀದೋಗುತ್ತೆ. ದ ಸೇಮ್ ಪಡ್ಡು ಬ್ಯಾಟರ್ ಕ್ಯಾನ್ ಬಿ ಮೇಡ್ ಆಸ್ ದೋಸಾ.
the spicier version, the onion, the dal, or the plain paddu dough batter can be made as dosa, but not the sweet version, as it may stick to the tawa and it may not come out properly.